ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗಿನ ಜಾವ 7 ಗಂಟೆ ಆಗಿದೆ. ಆಲ್ಮೋಸ್ಟ್ ತೋಟ ಕಡೆ ಬರೋ ಸಾಕನೆ ನಮ್ಮ ನಾಯಿಗಳೆಲ್ಲ ಇಲ್ಲೇ ವೇಟಿಂಗ್ ಮಾಡ್ತಾ ಇದೆ. ಏನೇ ಕರೆಯೋಳೆ, ಇವತ್ತು ಬೈಕ್ ಬಿದ್ದಿಲ್ಲ? ಓಕೆ, 7 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಬರೋದು ತಡ ಆಯಿತು. 6:30ಗೆಲ್ಲ ಬರಬೇಕು ಅನ್ಕೊತೀವಿ, ಆದರೆ ಟೈಮ್ ನೋಡ್ರೆ ಹಾಗೆ ಹೋಗ್ಬಿಡುತ್ತೆ. 7 ಗಂಟೆಗೆಲ್ಲ ಈ ಪಾರ್ಟಿ ಬಿಸಿಲು ಹೊಡಿತಾ ಐತೆ. ಹೆಂಗೆ ನಾವು ಉದ್ಧಾರ ಆಗೋದು? ಅಲ್ವೇ? ಮೋಡ ಮುಚ್ಕೊಂಡಿದ್ರೆ ಎಷ್ಟೋ ಕೆಲಸಗಳು ಮಾಡ್ಬೋದು, ರೈತರಿಗೆ ಖುಷಿ. ಈ ಥರ ಬಿಸಿಲು ಬಂದರೆ ಒಂಥರ ಬೇಜಾರು, ಬಿಸಿಲಲ್ಲಿ ಕೆಲಸ ಮಾಡ್ಬೇಕಲ್ಲಪ್ಪ ಅಂತ. ಓಕೆ, ಏನು ಮಾಡೋಕ್ಕಾಗಲ್ಲ. ಬಿಸಿಲಾದರೂ ಮಾಡಬೇಕು, ಗಾಳಿ ಆದರೂ ಮಾಡಬೇಕು, ಮಳೆ ಆದರೂ ಮಾಡ್ತಾ ಇರಬೇಕು, ಚಳಿನಲ್ಲೂ ಕುತ್ಕೊಂಡು ಮಾಡ್ತಾ ಇರಬೇಕು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ. ಇವಾಗ ಬೆಳಗಿನ ಜಾವ 7 ಗಂಟೆಗೆ ಶುರು ಮಾಡಿದ್ದೀನಿ, ಸಂಜೆ 6:30ವರೆಗೂ ವಿಡಿಯೋ ಮಾಡ್ತಾನೆ ಇರ್ತೀನಿ. ಏನೆಲ್ಲ ಮಾಡ್ತೀನಿ ಅಂತ ಪ್ರತಿಯೊಂದು ನೋಡಿ ಎಂಜಾಯ್ ಮಾಡಿ ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಪೋರ್ಟ್ ಅಂದರೆ ಹೇಗೆ? ನೀವು ಮಾಡೋ ಒಂದು ಲೈಕಿಂದ ನಮ್ಗೆ ಅಷ್ಟೇ ಸಾಕು. ಅದೇ ಒಂದು ದೊಡ್ಡ ಸಪೋರ್ಟ್ ಅಂತಲೇ ಹೇಳ್ಬೋದು. ದಯವಿಟ್ಟು ನೋಡ್ತಾ ಇರೋಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಇವಾಗ ಸದ್ಯಕ್ಕೆ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದರೆ ಸಮ್ ಕಡೆ ಹೋಗ್ತಾ ಇದ್ದೀನಿ. ನೈಟು ಕರೆಂಟ್ ಕೊಟ್ಟಿದ್ದಾರಾ ಇಲ್ವಾ, ನೀರು ಓಡಿದೆಯಾ ಇಲ್ವಾ ನೋಡೋಣ ಬನ್ನಿ. ಓಕೆ, ನೈಟ್ ಬಂದು ನೀರು ಓಡಿದೆ. ಏನು ಬೈಕೊಳೋ ಅವಶ್ಯಕತೆ ಇಲ್ಲ. ಏನೋ ಕರೆಂಟ್ ಇಲ್ಲ ಅಂದರೆ ಬೈಕೋಬೇಕಾಗಿತ್ತು. ಏನು ಮಾಡ್ತೀರಾ? ನಾವು ಬೈಕೊಳೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಸಮ್ಮರ್ ಸೀಸನ್ನು. ಕರೆಂಟ್ಗಳು ನಾವಾಗ ಬಂದಿಲ್ಲ ಅಂದರೆ ನೀರುಗಳು ನಾವಾಗ ಓಡೋಲ್ಲ, ತೋಟ ಹರ್ಸೋಕ್ಕಾಗಲ್ಲ. ಹಾಗಾಗಿ ನಮ್ಮ ಹೊಟ್ಟೆ ಊರಿಗೆ ನಾವು ಬೈಕೊಂತೀವಿ. ನಾನು ಒಬ್ಬನೇ ಅಲ್ಲ ಬೈಕೊಳೋದು, ಎಲ್ಲರೂ ಬೈಕೊಂತಾರೆ ಅಲ್ವಾ? ಓಕೆ, ಬೈಕೊಳೋದಿರಲಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಹೋಗಿ ಕೆಲಸ ನೋಡೋಣ. ಇದೇ ರೀತಿಯಾಗಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾನು ಹೊಟ್ಟೆಪಾಡು ನಡೆಯೋದಿಲ್ಲ. ಬನ್ನಿ ಫಸ್ಟ್ ಹೊಟ್ಟೆಪಾಡು ನೋಡೋಣ, ಅದಾದಮೇಲೆ ವೀಡಿಯೋ ಮಾಡೋಣ. ಈ ಕಡೆ ನಮ್ಮಮ್ಮ ಕಾಫಿ ಕುಡಿತಾ ಬಿಸ್ಕೆಟ್ ತಿಂತಾ ಈ ಕಡೆ ನಾಯಿಗಳಿಗೂ ಕೂಡ ಹಾಕ್ಕೊಂಡು ಸಾಕ್ತಾ ಇದ್ದಾರೆ. ಪ್ರೇಮಕ್ಕ ಅವರೇ ಬನ್ನಿರಿ, ಬೆಳಗ್ಗೆ ಕೆಲಸ ನೋಡೋಣ. ಬೇಗ ತಿಂದು ನಡೀರ ನನ್ನ ಮಕ್ಕಳ. ನೀವು ತಿನ್ಬಿಟ್ಟು ಮಲ್ಕೊಂತೀರ? ನಡೀರ ಕೆಲಸ ನೋಡಿ ನಡೀರ. ತಿನ್ನೋದು ಒಂದು ಮರದ ಕೆಳಗಡೆ ಮಲ್ಕೊಳೋದು. ಆಹಾ, ಇವ್ನು ನೋಡು ಹೆಂಗೆ ಕೂತವನೆ, ಹುಲಿ ಕೂತಂಗೆ. ಆಹಾ, ಎಷ್ಟು ಚೆನ್ನಾಗಿ ಒಂಚಾಗ್ತಾ ಇದೀಯ. ಯಾರ ನೋಡಿದವ್ರು ಹುಲಿ ಕೂತ್ಕೊಂಡದೆ ಜಿಂಕೆಗೆ ಸ್ಕೆಚ್ ಆಗ್ತೈತೆ ಅನ್ಕೋಬೇಕು. ಇವತ್ತು ಬೆಳಗ್ಗೆನೆ ಬಂದು ಕಾಯಿ ಬಿಡ್ಸಕ್ಕೆ ಬಂದಿದ್ದೀವಿ ಕಣ್ರಿ. ಕಾಯಿ ಬಿಡಿಸ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸಮಯ ಬಂದು 9 ಗಂಟೆ. ಟೀ ಬ್ರೇಕ್ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಬನ್ನಿ ಟೀ ಕುಡಿಯೋಣ, ಬನ್ನಿ ಊಟ ತಿನ್ನೋಣ ಅಂತೀನಿ. ಆದರೆ ಯಾರು ಬರೋದೇ ಇಲ್ಲ. ನಾವೇ ಕುಡಿಬೇಕು, ನಾವೇ ತಿನ್ನಬೇಕು. ಪ್ರೇಮಕ ಚಿಯಾರ್ಸ್. ಪ್ರೇಮಕ ಚಿಯಾರ್ಸ್. ಕಾಯೆಲ್ಲ ಕಿತ್ಬಿಟ್ಟು ಈಗ ಮೂಟೆ ತುಂಬಕ್ಕೆ ಬಂದಿದ್ದೀವಿ ಕಣ್ರಿ. ಕಾಯೆಲ್ಲ ಕಿತ್ತು ಈ ಥರ ಒಂದು ಟರ್ಪಲ್ ಮೇಲೆ ಹಾಕ್ಕೊಂಡಿದ್ದೀವಿ. ಕಾಯಿ ಅರವಸಿ ಬರಲಿ, ಮುನ್ಸ್ತೆಮೆಲ್ಲ ಹೋಗಲಿ ಅಂತ. ಈಗ ಮುನ್ಸ್ತೆಮೆಲ್ಲ ಹೋಗಿ ಫುಲ್ಲು ಡ್ರೈ ಆಗಿದೆ. ಈಗ ಬಂದು ಮೂಟೆ ತುಂಬಕ್ಕೆ ಬಂದಿದ್ದೀವಿ ಕಣ್ರಿ. ₹300 ಕೂಲಿ, ₹100 ಲೆಸ್ ಮಾಡ್ತೀನಿ. ತಿನ್ನಕ್ಕೆ ₹100. 3 ಟೈಮು 3 ಟೈಮು. 3 ಟೈಮ್ಗೆ ₹300. ಏನು ಸೊಸೈಟಿಗೆ ಇಲ್ಲ, ನಿಂಗೆ ಬುಲೆಟ್ ಹಾಕಿ ಹಾಕ್ತಾರವ. ₹100 ಲೆಸ್ ಮಾಡು. ನಿಂಗೆ ಬುಲೆಟ್ ಹಾಕಿ ಹಾಕ್ಬಿಟ್ರೆ ಮಟ್ಟಿಗೆ ಬಾರ್ಲಾಕ್ಬೇಕು. ಅದಕ್ಕೆ ₹200 ಕೂಲಿ ಒಂದು ದಿವ್ಸಕ್ಕೆ. ಯಾಕೆ 500 ತಗ? 500 ಬೇಡ, ಕೂಲಿ ಇರೋದು ₹300.
100 ರೂಪಾಯಿ ನಿನಗೆ ಬಿಟ್ಕೊಟ್ಟಿದ್ದೀನಿ. ಆ? 100 ರೂಪಾಯಿ ನಿನಗೆ ಬಿಟ್ಕೊಟ್ಟಿದ್ದೀನಿ. ನಮ್ಮ ಸೊಸೆಗೆ ಹೇಳ್ತೀನಿ. ನೀನು ಮಾತಾಡೋದೆಲ್ಲ ಅಲ್ಲಿ ರೆಕಾರ್ಡ್ ಆಗ್ತದೆ, ಯೂಟ್ಯೂಬಾಗ ಬರ್ತದೆ. ಬಾಯಿ ಮುಚ್ಕೊಂಡು ಅಲ್ಲಿ ವಿಡಿಯೋ ಮಾಡ್ತಾ ಇದೀಯ ನೆಟ್ಗ. ನನ್ಗೊಂದು ಮೊಬೈಲ್ ಕೊಡ್ಸ ಅಂದರೆ 1000 ಮಾತಾಡ್ತೀನಿ. ಕೊಡು 15,000 ತಗೊಂಬಂದು ಕೊಡ್ತೀನಿ. 10,000 ಕೊಟ್ರೆ ಬರ್ತೈತಿ ಮೊಬೈಲು. ಹೋಗು. ಹ್ಞೂ, ಯಾಕೆ 15,000 ಕೊಡು? 10,000ನೇ ಕೊಡು. ನಿನ್ಗೇನು ಮೊಬೈಲು? ಏನೋ ನಿನ್ ದುಡ್ಡಾಗ ನೀನು ತಗೋಬಾ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಕೊಡು. ಕೊಡ್ತೀಯಾ? ಕಾಸಾಗಿ ಹೇಳ್ತಾರ, ನನ್ನ ಕಾಸಾಗಲ್ಲ. ನನ್ನ ಕಾಸಾಗೆ ಹೇಳ್ತಾ ಇರೋದು. 200 ರೂಪಾಯಿ ಕೊಡು. 200 ರೂಪಾಯಿಯಾ? ಹ್ಞೂ, ಹಾಂ ಒಂದು ದಿವಸಕ್ಕೆ ಕೂಲಿ. ಹಾಂ. ಅದ್ರಾಗೆಲ್ಲ ವಜಾ ಮಾಡ್ಕೊಂಡು ತಗೊಂಬತ್ಕೊ. ನೀನು ವಜಾ ಮಾಡೋದು ಬೇಡ, ನೀನು ಕೊಡ್ಸೋದು ಬೇಡ, ನಾನು ಕೊಡೋದು ಬೇಡ. 200 ಇರೋದ್ರಾಗೆ ಸಾಕು. ರೂಪಾಯಿ 200 ರೂಪಾಯಿ ಕೊಡ್ಬೇಕಾಗ್ತದೆ. ಕರ್ಗಕ್ಕ ಇಂದಮ್ಮ 100 ರೂಪಾಯಿ ಪರ್ಸೆ ನೋಡ್ಕೊಂಬ ಹೋಗಂತ ಬರೀ. ಪರ್ಸೆ ನೋಡಕ್ 100 ರೂಪಾಯಿ ಆಗ್ಬೇಕಾ? ಟಿಕೆಟ್ ಕೊಡ್ಬೇಕಾ ನೀನು ಪರ್ಸೆ ನೋಡಕ್ಕ? ಅದೊಂದು ಇದನ್ನು ತಗೊಂಬರ್ಬೇಕು. ಒಂದು ಕಲ್ಯಾಪುರ ಇಲ್ಲ, ಒಂದು ಮೈಸೂರು ಪಾಕ್ ಇಲ್ಲ. ಹೌದಾ? ಬಂದು ನೆಂಟ್ರಿಗೆಲ್ಲ ಒಂದು 500 ರೂಪಾಯಿ ಕೊಡಬೇಕು. ಬಂದು ನೆಂಟ್ರಿಗೆಲ್ಲ ಒಂದು 500 ಪರ್ಸೆ ನೋಡ್ಕೊಂಬೋಗ್ರಿ. ಈಗ ಸಮಯ ಬಂದು 3 ಗಂಟೆ ಆಗಿದೆ ಕಣ್ರಿ. ಉರಿ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ. ಇವಾಗ ಎಲ್ಗಪ್ಪ ಹೋಗ್ತಾ ಇದ್ದೀನಿ ಅಂದರೆ ಕ್ರಾಸ್ ಕಡೆ ಹೋಗ್ತಾ ಇದ್ದೀನಿ. ಸಂತೆಗೆ ಹೋಗಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ತರಕಾರಿಗಳು ಏನೇನು ಬೇಕೋ ಮನೆಗೆಲ್ಲ ತಗೊಬರ್ಬೇಕು. ಹಾಗಾಗಿ ಸಂತೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಸಂತೆಗೆ ಹೋಗೋಣ. ನಿನ್ನೇನು ವಿಡಿಯೋ ಮಾಡ್ತಾ ಇಲ್ಲ, ಯಾಕೋ ತಿರುಗಿ ನೋಡ್ತೀಯ ಯಾಕೋತ್ ನನ್ನ ಮಗನೇ. ಹೋಗು ಮುಚ್ಕೊಂಡು. ಇದೇ ಕಣ್ರಿ ನಮ್ಮೂರು ಸಂತೆ. ಬಂದು ಏನೇನು ಸಿಗುತ್ತೆ ನಮ್ಮೂರಲ್ಲಿ ನೋಡೋಣ. ಎಷ್ಟಕ್ಕ ಮುಲ್ಲಂಗ್ಯ? ಹಾಂ, ಏನು ಕೆ ಜಿನಾ? ಕೊಡೋದೇಳ ಅರ್ಧ ಕೆ ಜಿ. ಅರ್ಧ ಕೆ ಜಿ? ಈಗ ಸಮಯ ಬಂದು 4 ಗಂಟೆ ಆಗಿದೆ. ಕರೆಂಟು ಕೂಡ ಬಂದಿದೆ. ತೋಟಕ್ಕೆ ನೀರು ಬಿಟ್ಟಿದ್ದೀನಿ ಕಣ್ರಿ. ತೊಂಡೆ ಗಿಡಕ್ಕೆ ಎಲ್ಲ ರನ್ನಿಂಗ್ ಆಗ್ತಾ ಇದೆ. ಸಂತೆಗೆ ಹೊರಟು ಬಂದು ನೆಕ್ಸ್ಟು ತೋಟಕ್ಕೆ ನೀರು ಬಿಟ್ಟೆ. ತೋಟಕ್ಕೆ ನೀರು ಬಿಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾನು ಮಾಡೋಕ್ಕೆ ಹೋಗಿದ್ದು ಕೆಲಸ ಏನಪ್ಪ ಅಂತ ಹೇಳಿದ್ರೆ ತೊಂಡೆಕಾಯಿ ಕಡ್ರಿ. ತೊಂಡೆಕಾಯಿ ಬಿಡಿಸ್ಕೊಂಡು ಇಷ್ಟೊತ್ತು ಗಂಟೆ ತೊಂಡೆಕಾಯಿ ಬಿಡಿಸ್ಕೊಂಡಿದ್ರಿ. ಇನ್ನು ಕತ್ಲಾಗ್ತಾ ಬಂತು. ಇನ್ನು ನಾವು ಕೂಡ ಮನೆ ಕಡೆ ಹೊರಡಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೂಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮ್ಮ ಮನಸ್ಸು ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋನ ಡೈಲಿ ನೀವು ಮಿಸ್ ಮಾಡ್ದಿರ ನೋಡಬೇಕು. ಒಬ್ಬ ರೈತನ ದಿನಚರಿ ಹೇಗಿರುತ್ತೆ, ಒಬ್ಬ ರೈತನ ಜೀವನ ಹೇಗಿರುತ್ತೆ, ಪ್ರತಿದಿನ ಕೂಡ ನೋಡಬೇಕು. ಅವ್ನ ಕಷ್ಟ ಏನು, ಸುಖ ಏನು, ಪ್ರತಿಯೊಂದು ಕೂಡ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬೆಲ್ಲೈಕನ್ ಬರುತ್ತೆ, ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ಟು ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿರಿ, ಎಂಜಾಯ್ ಮಾಡಿರಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನ್ನಡ ಸಿಗ್ತೀನಿ.